ವೀಕ್ಷಕರೇ, ಕಳೆದ 17 ಅಥವಾ 19 ಅಥವಾ 20 ದಿನಗಳಿಂದ ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ನೀಟ್ಗೆ ಸಂಬಂಧಪಟ್ಟ ಹಾಗೆ ಏನು ಅಕ್ರಮ ಆಯಿತು, ಕೇಂದ್ರ ಸಚಿವರು ಅದಕ್ಕೆ ಹೊಣೆಯಾಗಿದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲಿ. ಇನ್ನು ಸಾಮಾಜಿಕ ಹೋರಾಟಗಾರ ವಾಂಗ್ಚುಕ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಅವರು ಕಳೆದ 20 ದಿವಸಗಳಿಂದ ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ನೀಟ್ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು ವಾಂಗ್ಚುಕ್ ಅವರು. ಇಂದಿಗೆ 21ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಅವರ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಅವರು ಮಾಡ್ತಾ ಇದ್ರು. 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು ವಾಂಗ್ಚುಕ್ ಅವರು. ಇನ್ನು ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದು ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತದೆ ದೆಹಲಿ ಪೊಲೀಸರಿಂದ. ಸೋನಮ್ ವಾಂಗ್ಚುಕ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಕೂಡ ಅವರು ಹೋರಾಟಕ್ಕೆ ಇಳಿತಾ ಇದ್ರು. ಕಳೆದ 21 ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು, ಶಿಕ್ಷಣ ಸಚಿವರವರು ಈ ನೀಟ್ ಅಕ್ರಮದಲ್ಲಿ ಅವರೇ ಹೊಣೆ. 27 ವಿದ್ಯಾರ್ಥಿಗಳವರೆಗೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಪ್ರೊಟೆಸ್ಟ್ಗೆ ಕೂತಿದ್ರು. ಈ ಕಾಕ್ರೋಚ್ ಪಾರ್ಟಿ ಅಂತ ಏನು ಸೃಷ್ಟಿ ಆಯ್ತಲ್ಲ, ಅದರ ಜೊತೆಗೆ ಸೇರಿ ಸೋನಮ್ ವಾಂಗ್ಚುಕ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ರು ಕಳೆದ 21 ದಿವಸಗಳಿಂದ. ನಿನ್ನೆ ಮೊನ್ನೆ ಎಲ್ಲ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯ ಬಹಳ ಚಿಂತಾಜನಕವಾಗಿದೆ, ಇನ್ನು 2 ದಿವಸ ಅಥವಾ ಇನ್ನು ಮುಂದುವರಿದರೆ ಅವರ ಉಪವಾಸ ಸತ್ಯಾಗ್ರಹ ಅವರು ಬದುಕೋದೇ ಬಹಳ ಕಷ್ಟ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಪೊಲೀಸರು ಬಲವಂತವಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಅವರ ಆರೋಗ್ಯವನ್ನು ನೋಡೋದಕ್ಕಾಗದೆ, ಯಾಕಂದರೆ ಚಿಂತಾಜನಕ ಆಗಿ ಹೋಗಿತ್ತು. 21 ದಿವಸದಿಂದ ಒಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಭಾಳ ಕಷ್ಟಕರವಾಗಿರುತ್ತೆ. ಇನ್ನು ಜೂನ್ 28ರಂದು ಪ್ರತಿಭಟನೆ ನಡೆಸಿದ್ದ ಹೋರಾಟಗಾರ ವಾಂಗ್ಚುಕ್ ನೋಡಿ, ಜೂನ್ 28ರಿಂದ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಿದ್ರು. 21 ದಿನ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹೇಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಮಲಗಿದ್ದಲ್ಲೇ ಮಲಗಬೇಕು. ಯಾಕಂದರೆ ಹೊಟ್ಟೆಯಲ್ಲಿ ಊಟ ಇಲ್ಲ ಅಂತ ಹೇಳಿದ್ರೆ ಕೈಕಾಲುಗಳು ಆಡೋದಿಲ್ಲ, ದೇಹದ ಪ್ರತಿಯೊಂದು ಅಂಗ ಕೂಡ ಕೆಲಸ ಮಾಡೋದಿಲ್ಲ. ಸೊ ನೀಟ್ಗೆ ಸಂಬಂಧಪಟ್ಟ ಹಾಗೆ ನೀಟ್ ಎಕ್ಸಾಮ್ ಏನು ಕ್ಯಾನ್ಸಲ್ ಆಯಿತು ದೇಶದಲ್ಲಿ, ಅದು ಮರು ಎಕ್ಸಾಮ್ ಬರೆದ್ರು ವಿದ್ಯಾರ್ಥಿಗಳು. ಬಟ್ ಅದರ ಹೊಣೆಯನ್ನು ಯಾರು ಹೊತ್ಕೋಬೇಕು? ತೆಗೆದುಕೊಳ್ಬೇಕಲ್ಲ, ಅದರ ಸಂಬಂಧಪಟ್ಟ ಸಚಿವರು ತೆಗೆದುಕೊಳ್ಬೇಕಲ್ಲ. ಬಟ್ ಯಾರು ಕೇರೆ ಮಾಡ್ತಾ ಇಲ್ಲ, ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ವರ್ಷಾನುಗಟ್ಲೆ ಕೂತು ಓದಿ ಸಡನ್ ಆಗಿ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಅಂದರೆ ಅವರು ಆತ್ಮಹತ್ಯೆನೇ ಮಾಡ್ಕೊಳ್ಬೇಕಲ್ಲ, ಮತ್ತಿನ್ನೇನು ಮಾಡ್ಕೊಳಕ್ಕೆ ಸಾಧ್ಯ? ಬೇರೆ ದಾರಿ ಇದ್ರೂ ಕೂಡ ಆ ಕ್ಷಣದಲ್ಲಿ ಅವ್ರು ತಲೆ ಓಡೋದಿಲ್ಲ ವಿದ್ಯಾರ್ಥಿಗಳದ್ದು. ಮತ್ತೊಂದು ಬಾರಿ ಎಕ್ಸಾಮ್ ಬರಿಬೇಕು ಅಂದರೆ ಸಾಮಾನ್ಯವಾದ ವಿಚಾರವಾದು. ನೀವು ಹೇಳ್ದಂಗೆಲ್ಲ ವಿದ್ಯಾರ್ಥಿಗಳು ರೆಡಿ ಆಗಬೇಕು ಅಂದರೆ ಹೇಗೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರ ಹೊಣೆಯನ್ನು ಯಾರು ಹೊತ್ಕೊಳ್ಬೇಕಿತ್ತು? ಸಂಬಂಧಪಟ್ಟ ಸಚಿವರು ಹೊತ್ಕೊಳ್ಬೇಕಿತ್ತು. ಬಟ್ ಅದನ್ನು ಕೇರೇ ಮಾಡಲಿಲ್ಲ. ಮತ್ತೊಂದು ಸರಿ ರೀ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿ ರೀ ಎಕ್ಸಾಮ್ ನಡೆಸಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋನಮ್ ವಾಂಗ್ಚುಕ್ ಅವರು ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ. ಸೊ ನಿನ್ನೆ ಮೊನ್ನೆ ಎಲ್ಲ ಭಾಳ ಸುದ್ದಿ ಹರಿದಾಡ್ತಾ ಇತ್ತು. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರತಕ್ಕಂಥ ವಾಂಗ್ಚುಕ್ ಅವರ ಆರೋಗ್ಯ ಭಾಳ ಏರುಪೇರಾಗ್ತಾ ಇದೆ. ಇನ್ನು 2 ಅಥವಾ 3 ದಿನ ಏನಾದರೂ ಊಟನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಬದುಕುವ ಪರಿಸ್ಥಿತಿನೇ ಇಲ್ಲ ಅಂತ ಹೇಳಿ ಭಾಳ ಸುದ್ದಿಗಳು ಹರಿದಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇವಾಗ ಅವರಿಗೆ ಬಲವಂತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ವೀಕ್ಷಕರೇ, ನಾನು ಏನು ಮಾಡಿದ್ರು ಕೂಡ ಪ್ರೊಟೆಸ್ಟನ್ನು ನಿಲ್ಲಿಸೋದಿಲ್ಲ ಅಂಥೇಳಿ ಸೋನಮ್ ವಾಂಗ್ಚುಕ್ ಅವರ ಹೇಳಿದ್ರು. ದೆಹಲಿಯ ಹೈಕೋರ್ಟ್ ಆದೇಶ ಹೊರಡಿಸಿಬಿಟ್ಟಿದೆ, ಊಟ ಮಾಡಲೇಬೇಕು, ಉಪವಾಸ ಸತ್ಯಾಗ್ರಹನ ನಿಲ್ಲಿಸಲೇಬೇಕು ಅಂಥೇಳಿ. ಸೊ ಆ ಕಾರಣಕ್ಕಾಗಿ ಪೊಲೀಸರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ.
ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.